ಇಲ್ಲ ನನ್ಗೆ ಯಾಕೋ ನಕ್ಷತ್ರ ನೋಡ್ತಾ ಇದ್ರೆ ಬೋರ್ ಆಗ್ತಾ ಇದೆಯಲ್ಲ. ಯಾಕೆಂದ್ರೆ ನಾನು ಚಿಕ್ಕವನಿದ್ದಾಗ್ಲಿಂದು ಅದ್ ಹಂಗೆ ಇದೆ, ನಾನು ದೊಡ್ಡವನಾದ್ಮೇಲೆ ಅದ್ ಹಂಗೆ ಇದೆ. ಆದ್ರೆ ನೀನ್ ಹಂಗಲ್ಲ, 10ನೇ ಕ್ಲಾಸ್ ಅಲ್ಲಿ ಇದ್ದಾಗ ಆಗ್ತಾನೆ ಅರಳಿರೋ ಮೊಗ್ಗಿದ್ದಂಗಿದ್ದೆ. ಆದ್ರೆ ಈಗ ಸಪ್ತ ಸಾಗರಗಳನ್ನೇ ಕಡ್ದು ಕಡ್ದು ತೆಗ್ದಿರೋ ಅಮೃತ ಇದ್ದಾಗಿದೀಯಾ. ಸಾಕ್ ಸುಮ್ನಿರಿ, ಯಾಕೆ ಸುಮ್ನೆ ಹೊಗಳ್ತೀರಾ? ಏನಿದು? ಕಾಸು ಕೊಟ್ಟೆ ಹೊಗಳ್ತೀನಿ ಬಿಡು. ಚಿನ್ನ, ನಿನ್ನ ತಪ್ಕೊಂಡಾಗ ಒಂಥರ ಗುಂಡು ಕಿರ್ತೀಯ, ಅದೇ ಬೆಳಿಗ್ಗೆ ಎದ್ದು ನೋಡಿದ್ರೆ ಆ ನೀಲೊಂಥರ 0 ಸೈಜ್ ಆಗಿರ್ತಿಲ್ಲ. ಯಾಕೆ? ನಾನ್ ಹೇಳ್ಬೇಕು ಅಂತಿದ್ದೆ, ನಾನ್ ನಿಮ್ ಹೆಂಡತಿ ಅಲ್ಲ ಡಾಕ್ಟ್ರೆ. ಮತ್ತೆ ನಾನು ನರ್ಸು. ನೀಲ ನೀನ್ ಯಾಕೆ ಮೊದ್ಲೇ ಹೇಳಲಿಲ್ಲ ನಾನ್ ನಿಮ್ ಹೆಂಡತಿ ಅಲ್ಲ ನರ್ಸ್ ಅಂತ? ಡಾಕ್ಟ್ರೆ, ನಾನ್ ಹೇಳ್ಬೇಕು ಅಂತಿದ್ದೆ ಡಾಕ್ಟ್ರೆ, ಆದ್ರೆ ನಮ್ ನರ್ಸಿಂಗ್ ಕೋರ್ಸ್ ಅಲ್ಲಿ ಪ್ರೊಫೆಷನ್ ಅಲ್ಲಿ ಕೋಆಪರೇಷನ್ ಇರ್ಬೇಕು ಅಂತ ಇತ್ತು. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನಿನ್ನ ಈ ಡೆಡಿಕೇಶನ್ ನೋಡ್ತಾ ಇದ್ರೆ ನಾನೇ ಕಳೆದೋಗಿದ್ದೀನಿ ಅನಿಸ್ತಾ ಇದೆ. ಅಯ್ಯೋ, ನಾನೊಬ್ಬ ಹಾರ್ಟ್ ಅಲ್ಲಿ ಕಲ್ಲಿಗೆ ಅಂತ ಬಂದಲ್ಲ, ಏನ್ ಮಾಡ್ದೆ? ಡಾಕ್ಟ್ರೆ, ಕಿತ್ತಿ ಎಸೆದ್ಬಿಟ್ಟೆ. ನೀನೇ ಕಿತ್ತಿ ಎಸ್ತು ಬಿಟ್ಟ? ನೀನ್ ಹೆಂಗೆ ಎಸ್ತಿದ್ಯಾ? ಡಾಕ್ಟ್ರೆ, ಕಲ್ಲಿದ್ದಿತ್ತು ಅವ್ನ ಹಾರ್ಟ್ ಅಲ್ಲ ಡಾಕ್ಟ್ರೆ. ಮತ್ತೆಲ್ಲಿತ್ತು? ಅವ್ನ ಶರ್ಟ್ ಜೋಬಲ್ಲಿತ್ತು. ನಿನ್ ಜೊತೆ ಮಾತಾಡ್ತಿದೀನಿ ನೋಡು, ನನಗ್ ತಲೆ ಕೆಟ್ಟಿದೆ ಅಂತಾರೆ ಅಷ್ಟೇ. ನಾನ್ ಡಾಕ್ಟ್ರು, ನೀನ್ ನರ್ಸ. ನೀನ್ ನರ್ಸ್ ಆದ್ಮೇಲೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾವ? ಆಯ್ತು ಡಾಕ್ಟ್ರೆ, ಆಯ್ತು. ನೆಲ್ದು ಬಿಡ್ತಾಳ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಹಾಲು ಎಡು ಬಿದ್ದು ಕೆಳಗೆ ಬಿದ್ಬಿಟ್ಟೆ, ಆಗಿಷ್ಟೇ ಇಷ್ಟಪ್ಪದ ಕಲ್ಲು ತಲೆಗೊಡ್ದ್ಬಿಡ್ತು ಸರ್. ಅವತ್ತಿಂದ ಯಾರೇ ಒಂದು ವಿಷಯ ಹೇಳಿದ್ರು 2 ನಿಮಿಷದ ಮೇಲೆ ಅತಿ ಟೆನ್ಷನ್ ಆದ್ರೆ 10 ಸೆಕೆಂಡ್ ಮೇಲೆ ನೆನಪೇ ಇರಲ್ಲ ಸರ್. ಈ ವಿಷಯ ನಿಮಗ್ ಗೊತ್ತು, ನನಗ್ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ, ಹೇಳಕ್ ಹೋಗ್ಬೇಡಿ. ನನಗ್ ಗೊತ್ತು ಅಂತ ನಿಮಗ್ ಗೊತ್ತಿಲ್ವಾ ಡಾಕ್ಟ್ರೆ? ನಿನ್ಗೂ ಗೊತ್ತಾ? ನಾನು 10 ಸೆಕೆಂಡ್ ಎಲ್ಲಾ ಮರಿತೀನಿ ಅಂತ ಗೊತ್ತಾ? ಯಾರಿಗೂ ಹೇಳ್ಬೇಡ, ಸಾಳಾಗುತ್ತೆ. ಆಯ್ತು ಡಾಕ್ಟ್ರೆ. ಹೋಗ್ ಡಾಕ್ಟ್ರೆ, ಹೊರಗಡೆ ಪೇಷಂಟ್ ಇದಾರೆ, ಕರೀಲ್ಲ. ನೋಡು, ಒಂದ್ ಕೆಲ್ಸ ಮಾಡಮ್ಮ, ಇಲ್ಲೇ 3ನೇ ಕ್ರಾಸ್ ಅಲ್ಲಿ ಒಂದು ಹಾಸ್ಪಿಟಲ್ ಅದೇ, ಕ್ಯಾಬ್ ಮಾಡಿ ಕಳ್ಸ್ಕೊಡು. ಡಾಕ್ಟರ್ ಅಂತ ಹೇಳಿ ಹೋಗ್ ಕರಿಯ. ಯಾರಲ್ಲಿ? ಬನ್ನಿ ಇಲ್ಲಿ. ಸಾ ನಮಸ್ಕಾರ ಸರ್. ನಮಸ್ಕಾರ. ಏನ್ರಿ ನಿಮ್ ಹೆಸರು? ಚಂದ್ರಪ್ರಭಾ ಅಂತ ಸರ್. ಎಲ್ಲ ಸಾರ್ಟಕ್ ಚಂದ್ರ ಅಂತಾರೆ. ನಿಮ್ಮೂರು? ಬಿಜಾಪುರ. ಶಾರ್ಟ್ ಕಟ್ ಅಲ್ಲಿ ಸಾರ್. ಮತ್ತೆ ಬಿಜಾಪುರ ಅಂತಾನೆ ಕರೆಯೋದ್ರಿ. ಮತ್ತೆ ಎಷ್ಟು ವಯಸ್ಸು ನಿಮ್ಗೆ? 40 ಸರ್. ತಮಾಷೆ ಮಾಡ್ಬೇಡ್ರಿ. ನಾನೇ ತಮಾಷೆ ಮಾಡ್ಲಿ ಸರ್, ನನ್ನ ವಯಸ್ಸು 40. ರೇ, ನೋಡಕ್ ಒಳ್ಳೆ 18 ವರ್ಷ ಹುಡುಗ ಕಾಣ್ತೀರಾ. ಇನ್ನೇನ್ ಸರ್, ಎಲ್ಲಾರು ಒಟ್ಟೆ ಕಿಚ್ಕೊಂಡು ನನಗೆ 40 ವರ್ಷ ಅಂತ ಎಲ್ಲ ಕಡೆ ಹೊಂಟಾಕ ಬತ್ತವ್ರೆ. ಆದ್ರೂ ನೋಡಕ್ ಒಳ್ಳೆ 18 ವರ್ಷ ಹುಡುಗನಂಗೆ ಕಾಣ್ತೀರಾ ಕಣ್ರಿ. ಕರೆಕ್ಟ್ ಸರ್, ನೀವು ಒಬ್ರೆ ನನ್ನ ಕರೆಕ್ಟ್ ಆಗಿ ಹೇಳರು. ಮತ್ತೇನ್ ಸಮಾಚಾರ? ನಮ್ಮ ಆಡ್ಮರಿಗೆ ಸೊಪ್ಪೇ ಇಲ್ಲ ಸರ್. ಆಮೇಲೆ ಏನ್ ಮಾಡಿದ್ರಿ? ಅದಕ್ಕೆ ತರಕ್ಕೆ ಅಂತ ಹೋಯ್ತೀನಿ, ಮಳೆನೇ ಓದಿಲ್ಲ, ಎಲ್ಲಿ ಸೊಪ್ಪು ಸಿಕ್ಕದು? ತೆಂಡೆ ಕರೆಗೆ ವರ್ಕ ಹೋಗಿ ಮಾರಕ್ ಹೋಗೋಣ ಅಂತ ಹೋದೆ ಸರ್. ನಿಮ್ ಹುಡುಗಿ ಸಿಕ್ಕುದ್ಲು, ನಮ್ಮ ಹುಡುಗಿ ಸಿಕ್ಕುದ್ಲು. ಹೋಗಿ ಟೀ ಕಾಫಿ ಕುಡ್ಕೊಂಡ್ ಬರೋದಲ್ವಾ? ನಾನ್ ಟೀ ಕಾಫಿ ಎಲ್ಲಿ ಕುಡ್ದನು? ಮತ್ತೆ ಬಾದಾಮಿ ಹಾಲು. ಏನ್ ಸಿನಿಮಾ ಕತೆ ಹೇಳ್ತಾ ಇದ್ದೇನೆ, ಬಂದ್ರೆ ಸಮಾಚಾರ ಹೇಳಲೇ. ಸಮಾಚಾರ ಏನು ಇಲ್ಲ ಸರ್. ಏನು ಇಲ್ಲ ಆದ್ಮೇಲೆ ಆಸ್ಪತ್ರೆಗೆ ಯಾಕೆ ಬರ್ತೀರಿ ನೀವು? ಅದೇ ಹೇಳ್ತೀನಿ ರೀ ಸರ್, ಯಾಕೆ ಹಿಂಗ್ ರೇಗಾಡ್ತಾ ಇದ್ದೀರಿ? ಸಮಾಧಾನ ಹೇಳ್ತೀನಿ ಸರ್. ರಾತ್ರಿ ಹೊತ್ತು ಮಲಿಕನ್ನಾಗ ಸೋರ್ತದೆ ಸರ್, ಒಂದ್ ನಗಡಿ ಆಗ್ಬಿಟ್ಟದೆ. ಆಮೇಲೆ 12 ಗಂಟೆ ರಾತ್ರಿ ಆಯ್ತು ಅಂದ್ರು ಸಾಕು ಸರ್, ಎದೆ ನೋವು ಬರ್ತದೆ. ಬೆಳಿಗ್ಗೆ ಹೋಗಿ ಡಾಕ್ಟರ್ ತಗೋಣ ಅಂತ ಹೋದೆ, ಮೈಲ್ಡ್ ಅಂತ ಹಾರ್ಟ್ ಮೂವಿ ನೋಡು ಅಂದ್ರು. ಅದು ಮೈಲ್ಡ್ ಅಂತ ಹಾರ್ಟ್ ಮೂವಿ ಎಲ್ಲ ಕಣೋ, ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಈ ಚಿಕ್ಕ ವಯಸ್ಸಿಗೆ ನನಗೆ ಹಾರ್ಟ್ ಅಟ್ಯಾಕ್. ಸಮಾಧಾನ ಮಾಡ್ಕೊಳ್ರಿ, ಮದ್ವೆ ಆಗಿದ್ಯಾ? ಬಾಲ್ಯ ವಿವಾಹ ಮದ್ವೆ ಆದ್ರೆ ಜನ ಬೈಯಲ್ವಾ ಸರ್? ಓ ನರ್ಸ್, ಇವ್ರನ್ನ ಮಲಗಿಸ್ರಿ. ಉಸಿರಾಡಿ. ಏನಾಯ್ತು ಅಂತ ಹೇಳಿ ಸರ್. ಏನಂತ ಹೇಳನ್ರಿ? ನರ್ಸ್, ಎದೆ ಬಿಗಿ ಮಾಡ್ಕೊಳ್ರಿ. ಸರ್ ಪ್ಲೀಸ್ ಹೇಳಿ ಸರ್. ಏನಾಯ್ತು ಅಂತ ಹೇಳ್ಬಾರ್ದ? ಅವನು ಸತ್ತೋಗಿದ್ದಾನೆ ಕಣ್ರಿ. ಏನಾಯ್ತು ಅಂದ್ರೆ? ಅವನು ಸತ್ತೋಗಿದ್ದಾನೆ ಅಂದೆ ಸರ್. ನಾನು ಬದುಕಿದ್ದೀನಿ ಸರ್. ನೀನು ಸತ್ತೋಗಿದ್ಯಾ, ಸುಮ್ನೆ ಆಸ್ಪತ್ರೆ ಬಿಟ್ಟು ಹಾಚ್ಕೋಗು. ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಬದುಕಿದ್ದೀನಿ. ಬೇಕಾದ್ರೆ ಒಂದ್ಸಲ ಕೆನ್ನೆ ಗಿಂಡಿ. ನೀವೆಲ್ಲ ಇರ್ರಿ, ನೀವು ಗಿಂಡಿ ಈ ಕಡೆ. ಒಂದ್ ಮುತ್ತು ಕೊಡಿ. ನೀನು ಸತ್ತೋಗಿದ್ಯಾ, ಮತ್ತು ಆಸ್ಪತ್ರೆಯಿಂದ ಹಾಚ್ಕೋಗು. ಸರ್ ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಬದುಕಿದ್ದೀನಿ. ಬೇಕಾದ್ರೆ ಒಂದ್ಸಲ ತಪ್ಕೊತೀನಿ ರೀ. ಸ್ವಲ್ಪ ಉಸಿರಾಡ್ರಿ.
ಉಸಿರಾಡಿ ಉಸಿರಾಡಿ. ಏ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನೀನು ಸತ್ತೋಗಿದ್ಯಾ ಅಂತ. ಸಾರ್ ಅಯ್ಯೋ ಹೆಂಗ ನನ್ನ ಮಗನೇ, ಇದನ್ನ ಇಲ್ಲಿಗೆ ಟೆಸ್ಟ್ ಮಾಡಿ. ಸಾರಿ ಸಾರಿ. ಉಸಿರಾಡ್ತಾ ಇದ್ದಿ ಉಸಿರಾಡ್ತಾ ಇದ್ದಿ ಉಸಿರಾಡ್ತಾ ಇದೆ. ಕಂಗ್ರ್ಯಾಚುಲೇಷನ್, ನೀವು ಪ್ರೆಗ್ನೆಂಟ್ ಆಗಿದ್ದೀರಾ. ಸಾರಿ, ಉಸಿರಾಡ್ತಾ ಇದ್ದೀರಾ ಅಂದೆ. ಮಲ್ಕೊಳ್ಳಿ ಮಲ್ಕೊಳ್ಳಿ. ನರ್ಸ್ ಇವ್ರನ್ನ ಸರಿಯಾಗಿ ನೋಡ್ಕೊಳ್ರಿ. ಹಾ ಡಾಕ್ಟ್ರೆ, ಹಾ. ಅಪ್ಪ ಓ ಮೈ ಗಾಡ್, ಓ ಐ ಕಾಂಟ್ ಬಿಲೀವ್ ದಿಸ್. ನರ್ಸ್, ಪೇಷಂಟ್ ಬಹಳ ಸೀರಿಯಸ್ ಆಗಿದೆ, ತಗೋ PUC ಹಾಕಿ. ಅಯ್ಯೋ PUC ಬೇಡ ಸರ್, ಡಿಗ್ರಿಗೆ ಸೇರಿಸಿ. ನರ್ಸ್, ನಾನೇನಾರು ತಪ್ಪ ಮಾತಾಡ್ನಾ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ, ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ನೋಡಿ ನೋಡಿ, ನಾನು ಇವ್ರನ್ನ ICU ಹಾಕ್ತೀನಿ ಆಯ್ತಾ. ಕರ್ಕೊಂಡಾಗ ICU ಹಾಕಿ ಮತ್ತೆ. ಬನ್ನಿ. ಮೌ, ಹಾ ಆಸ್ಪತ್ರೆಗೆ ಕಸ ಗುಡ್ಸಕ್ ಬಂದ್ಮೇಲೆ ಕಸ ಗುಡ್ಸ್ಬಿಟ್ಟು ಹೋಗ್ಬೇಕು. ಅವ ಇಂಥವೇನ್ ನಿನ್ ಮಾತು? ಡಾಕ್ಟ್ರೆ, ಓ ನರ್ಸ್ ನೀಲಾ, ಹೌ ಆರ್ ಯು? ಫೈನಾ? ನೆಕ್ಸ್ಟ್ ಪೇಷಂಟ್ ಬಂದ್ರೆ ನೋಡೋ. ಯಾರಲ್ಲೇ? ಬನ್ನಿ ಅಲ್ಲೇ. ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಳ್ರಿ. ನಮಸ್ಕಾರ ಡಾಕ್ಟ್ರೆ. ಯಾರಿಗೂ ತೋರಿಸ್ತಾ ಇದ್ಯಾ? ಇರಿ, ಎಲ್ಲರಿಗೂ ಹೇಳ್ತೀನಿ. ಹಾ? ಕಂಟೆಸ್ಟೆಂಟ್ ಅಯ್ಯೋ. ನಮಸ್ಕಾರ. ಅಲ್ಲಿ ಯಾಕೋ ತೋರಿಸ್ತಾ ಇದ್ಯಾ? ಡಾಕ್ಟರ್ಗೆ ಹೊಡಿತೇನಾ? ನರ್ಸ್, ಇವನ್ಗೊಂದು A+P² ಇಂಜೆಕ್ಷನ್ ಕೊಡ್ರಿ. ಹಾ ಡಾಕ್ಟ್ರೆ, ಹಾ. ಡಾಕ್ಟ್ರೆ, ನಾ ಬೆಳಿಗ್ಗೆ 6 ಗಂಟೆಗೆ ಎದ್ನಾ, ನೋಡ್ತೀನಿ 7 ಗಂಟೆ ಆಗಿದೆ. 7 ಗಂಟೆ ಆಗಿದ್ಯಾ? ನಂದೇ ತಪ್ಪು ಅಂತ ಪಶ್ಚಾತ್ತಾಪ ಪಟ್ಕೊಂಡು ಟಿಫಿನ್ ಮಾಡೋಣ ಅಂತ ಹೋದೆ, ನೋಡ್ತೀನಿ 12 ಗಂಟೆ ಆಗಿದೆ. ನರ್ಸ್, ಡಾಕ್ಟ್ರೆ, ನೀವು ಅನ್ಕೊಂಡೆ. ನಾನು ಎಲ್ಲಿ ಬಂದೆ? ನಾನು ಇಲ್ಲೇ ನಿಂತಿಲ್ವ ಇಲ್ಲಿ? ಓ, ನೀವ್ ಇಲ್ಲಿದ್ದೀರಾ ಅಲ್ಲಿದ್ದೀರಾ ಅನ್ಕೊಂಡು ಏನೋ ನಿನ್ ಪ್ರಾಬ್ಲಮ್? ನನ್ ಕೈಯೇ ನನ್ ಸಮಸ್ಯೆ ಸರ್. ಅದಕ್ಕೆ ಹೆಂಗ್ ಮಾಡ್ತೀಯ? ನೀವಿದಿರಲ್ಲ ವಾಸಿ ಮಾಡಕ್ಕೆ. ಹೆಂಗ್ ಬಂತು? ಹಂಗೆ ಹಂಗೆ ಅಂದ್ರೆ ಹಂಗೆ ಲಾಗನ ಹತ್ರ ಹೋಗಿದ್ದೆ, ಅವ್ನ್ ಕಿಸ್ ಕೊಟ್ಬಿಟ್ಟ. ಎಲ್ಲಿ? ಎಡಗೈಗೆ. ಹಂಗೆ ಕಾರ್ತಿಕ್ನ ಹತ್ರ ಹೋದೆ, ಅವ್ನ್ ಕೊಚ್ಬಿಟ್ಟ. ಎಲ್ಲಿ? ಎಡಗೈಗೆ. ಹಂಗೆ ಸಂತನ ಹತ್ರ ಹೋದೆ, ಅವ್ನ್ ತುಳಿದ್ಬಿಟ್ಟ. ಎಲ್ಲಿ? ಎಡಗೈಗೆ. ಅವಾಗ್ಲೇ ಇದು ಹಿಂಗಾಗಿದ್ದು. ಏನ್ ನಿಮ್ ಹೆಸರು? ಸಂಕಷ್ಟಕರ ಬಸವರಾಜ್. ಎಲ್ಲಾ ಸಮಸ್ಯೆಗೆ ನಾನ್ ಪರಿಹಾರ ಕೊಡ್ತೀನಿ ರೀ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನಾದ್ರೂ ಆಯ್ತಾ ಸರ್? ಏನಿಲ್ಲ, ಟೇಕ್ ಯೂರ್ ಸೀಟ್. ಸ್ವಲ್ಪ ಬಾಯಿ ಓಪನ್ ಮಾಡ್ತೀರಾ? ಚೆನ್ನಾಗಿದೆ ಕಣ್ರಿ, ಚೆನ್ನಾಗಿದೆ. ನಾನು ಪ್ರೀತಿಯಿಂದ ಬಾಯಿಗಿಟ್ರೆ ನೀವು ಸ್ವಲ್ಪ ಬಾಯಿ ಓಪನ್ ಮಾಡಿ. ಅಲ್ಲ, ನಿಮ್ಗೆ 32 ಕರೆಕ್ಟ್ ಆಗಿವೆಯಲ್ಲ, ಮತ್ತಲ್ಲಿ ಅಲ್ಲಿನ ಸಮಸ್ಯೆ ಅಂತ ಬಂದಿದ್ದೀರಾ? ನನಗೆ ಹಲ್ ಸಮಸ್ಯೆ ಇಲ್ಲ ಡಾಕ್ಟ್ರೆ, ಈ ಕೈ ಸಮಸ್ಯೆ ಇದೆ. ಡಾಕ್ಟರ್ ಹತ್ರ ತಮಾಷೆ ಮಾಡ್ತಾ ಇದ್ಯಾ? ಆಗ್ಲೇ ಹಲ್ ಸಮಸ್ಯೆ ಅಂತ ಬಂದ್ಬಿಟ್ಟು ಈಗ ಕೈ ಸಮಸ್ಯೆ ಅಂತ್ಯಾ? ಇವ್ರೇನಂತ ಬಂದು ತೋರ್ಸ್ಕೊತಾ ಇರೋದು ಹೇಳಿ? ಡಾಕ್ಟ್ರೆ, ಅವ್ರು ಹಲೋ ಅಂತಾನೆ ಬಂದಿರೋದು ಡಾಕ್ಟ್ರೆ. ಮೊದ್ಲು ನನ್ನ ಮಗನ್ ಕರ್ಕೋಗ್ ಬೆಟ್ಗೆ ಹಾಕ್ರಿ. ಬಾರೋ. ಏನೋ ಮಾಡ್ತಾ ಇದ್ಯಾ? ಸರ್, ನಾನೇನು ಮಾಡ್ತಿಲ್ಲ, ಈ ಕೈ ಮಾಡ್ತಿದ್ದೆ. ಕೈ ಬಿಡು. ಅಯ್ಯೋ, ಬಿಡಕ್ ಆಗ್ತಿಲ್ಲ ಡಾಕ್ಟ್ರೆ. ನಾವು ಅಲ್ಲೊಂದ್ ಮಚ್ಚದೆ ಕೈ ಕತ್ತರಿಸಾಕಮ್ಮ. ಮೊಟ್ಟೆ ಏನಾಯ್ತು ಇನ್ನು? ಸುಮಾ ತಗೋ ತಿನ್ನು. ಅಲ್ಲ ಅಕ್ಕ, ಮತ್ತೆ ನಿನ್ನೆ ಬಾಬಾ ಹೇಳ್ತಾ ಇದ್ರು ನೀನ್ ನೋಡಕ್ ದೇವ್ ತರ ಇದೆಯಾ ಅಂತ. ಹೌದ್ ಕಣೆ, ಹೇಳ್ದೆ ಇನ್ನೇನ್ ಮಾಡ್ತಾನೆ ಹೇಳು. ನಾನ್ ದೇವತ್ ತರ ಆಡ್ಲಿಲ್ಲ ಅಂದ್ರೆ ನಿನ್ ಭಾವ ನನ್ನ ಮೇಯಿಸ್ಬಿಡ್ತಾನೆ. ನಿನ್ನ ಹತ್ರ ಯಾವಾಗ ಬಂದ್ ಹೇಳಿದ್ರು? ನಿನ್ನೆ ರಾತ್ರಿ ರೂಮಿಗೆ ಬಂದಿದ್ರಲ್ಲ. ಏನ್ ಹೇಳ್ತಿದ್ದೆ ನೀನು? ಅಂದ್ರೆ ನಿನ್ನೆ ಮನೇಲಿ ಕರೆಂಟ್ ಹೋಗಿತ್ತಲ್ಲ, ನನ್ ರೂಮಲ್ಲಿ ಕರೆಂಟ್ ಇದೆಯಾ ಅಂತ ನೋಡಕ್ ಬಂದಿದ್ರು. ಒಂದೇ ಮನೆ ತಾನೇ, ಕರೆಂಟ್ ಹೋದ್ರೆ 2 ರೂಮಲ್ಲೂ ಕರೆಂಟ್ ಹೋಗುತ್ತೆ ತಾನೇ. ಅದ್ ಹೆಂಗ್ ನಿನ್ ರೂಮಲ್ಲಿ ಇದ್ಯಾ ಅಂತ ನೋಡಕ್ ಬರ್ತಾರೆ. ನಾವಿಬ್ರು ಒಂದೇ ತಾಯಿ ಮಕ್ಕಳು ತಾನೇ, ನೋಡಕ್ ಇಬ್ರು ಒಂದೇ ತರ ಇದೀವಾ? ನಿನಗ್ ಮದ್ವೆ ಆಗಿದೆ, ನನಗ್ ಮದ್ವೆ ಆಗಿದೆಯಾ? ಏನು ಯಾವತ್ತಿಲ್ದಿರೋ ನೀವು ಇವತ್ತು ಡಿಪ್ಸು ಎಕ್ಸಸೈಸು? ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ರೆಡಿ ಆಗ್ತಾ ಇದಾರೆ. ಹಂಗಲ್ಲ ಕಣೆ ಅದು. ಗೊತ್ತು ಸುಂದರಿ ರೀ, ಆಮ್ಲೆಟ್ ಬಿಸಿ ಇದೆ, 6ಕ್ಕೂ ಮುಂಚೆ ತಿನ್ಕೋಬಿಡಿ. ಸ್ಟ್ರಾಂಗ್ ಆಗಿರ್ಬೇಕಲ್ಲ. ಹಂಗಲ್ಲ ಕಣೆ. ಮತ್ತೇನ್ ಹೆಂಗ್ರಿ, ಇವತ್ತು ಆನಿವರ್ಸರಿ ಅಲ್ವಾ? ಎಲ್ಲಿಗೆ ಹೋಗೋಣ? ನಮ್ಮನ್ನು ಮದುವೆ ಮಾಡ್ಕೊಟ್ನಲ್ಲ ಪುರೋಹಿತ, ಅವ್ನು ಹುಡ್ಕೊಂಡೋಗ್ಬಿಡಿಯಣ. ರಾತ್ರಿ ಬರ್ತೀರಲ್ಲ, ಚಂಗು ಬಂಗು ಡಾರ್ಲಿಂಗು ಅಂತ, ಅವಾಗ ವಿಚಾರಿಸ್ಕೊಂತೀನಿ. ಇವಳಿಗೇನು ಅರ್ಥ ಆಯ್ತು?
ರೀ ನಿಮಗೆ ರಾತ್ರಿ ಮಾತ್ರ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗತ್ತಲ್ಲ? ರಾತ್ರಿನೇ ಅಲ್ವೇನೆ ಪೆಟ್ರೋಲ್ ರೇಟು ಹೆಂಡತಿ ಮೇಲಿರೋ ಪ್ರೀತಿ ಜಾಸ್ತಿ ಆಗೋದು. ರೀ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಗಿಫ್ಟ್ ಕೊಡ್ತೀರಾ? ಆಚೆ ಕಡೆ ರಚಿತಾ ಮೇಡಮ್ದು ಒಂದು ಕಾರ್ ನಿಂತಿದೆಯಲ್ಲ, ಅದೇ ಕಲರ್ದು ಅದೇ ಕಲರ್ದು ನೇಲ್ ಪಾಲಿಶ್ ತಂದಿದ್ದೀನಿ. ಡಾರ್ಲಿಂಗ್ ನಕ್ಬಿಟ್ಲು ನನ್ನ ಹೆಂಡತಿ. ಅದು ಹೋಗಿ ಬಿಡು. ಇವತ್ತು ನಮ್ಮ ಬಾಸು ಮನೆಗೆ ಊಟಕ್ಕೆ ಬರ್ತಿದ್ದಾರೆ. ಅವರು ಮೊದಲೇ ಫಿಟ್ನೆಸ್ ಫ್ರೀಕು. 24 hours ಫಿಟ್ನೆಸ್ ಅಂತ ಸಾಯ್ತಿರ್ತಾನೆ. ಅವ್ರು ಬಂದಾಗ ನೀವೆಲ್ಲ ಫಿಟ್ ಆಗಿರ್ಬೇಕು. ಗೊಬ್ಬರ ಇದನ್ನಲ್ಲ ನಮ್ಮ ಆಫೀಸ್ ಪ್ಯೂನು, ಅವ್ನ ಮನೆಗೆ ನಮ್ಮ ಬಾಸ್ ಊಟಕ್ಕೆ ಹೋಗಿದ್ದಾರೆ. ಅವ್ನ ಹೆಂಡತಿ ದಪ್ಪಗಿದ್ದಾಳೆ ಅಂದ್ಬಿಟ್ಟು ಅವ್ನ ಕೆಲ್ಸದಿಂದಾನೆ ಕಿತ್ತಾಕ್ಬಿಟ್ರು ಗೊತ್ತಾ? ನನ್ನ ಕೆಲ್ಸನೂ ಹೋಗ್ಬಿಡುತ್ತೆ. ಎಲ್ರು ಒಂದ್ಸರಿ ಎನರ್ಜೆಟಿಕ್ ಆಗಿ ಮೈನ ಅಲ್ಲಾಡಿಸ್ಬಿಡಿ. ಓಕೆ, ಏನೈತೆ ಏನಾಯ್ತು ಅಕ್ಕ? ಏನೈತೆ? ರೀ ಅಲ್ಲಾಡ್ಸಿ ಸೊಂಟ ಹಿಡ್ಕೊಂಡ್ಬಿಟ್ಟಿದೆ ಕಣ್ರಿ. ಹಿಡ್ಕೊಳಂಗ್ ಯಾಕೆ ಅಲ್ಲಾಡ್ಸಕ್ ಹೋದೆ? ಅಯ್ಯೋ ರೀ, ಎಲ್ಲಿಲ್ಲ ಇಲ್ಲ. ಅಯ್ಯೋ ಈ ಕಡೆ ಬಾ ಬಾಬಾ. ಅಕ್ಕ ಇಲ್ಲ ಅಕ್ಕ, ಇಲ್ಲ. ಇದು ನಮ್ ಬಾಸ್ ಏನಾದ್ರು ನೋಡಿದ್ರೆ ನನ್ ಕೆಲ್ಸ ಹೋಗೋದ್ ಗ್ಯಾರಂಟಿ ಇವತ್ತು. ರೀ ನೀವ್ ಅವ್ರಿಗೆ ಏನು ಹೇಳಿಲ್ಲ ಅಂದ್ರೆ ಅವ್ರಿಗೇನು ಗೊತ್ತಾಗಲ್ಲ ಕಣ್ರಿ. ಸರಿ, ಬಂದ್ ಕುಕ್ಕುರ್ ಬಡಿಯಲ್ಲಿ ಸ್ವಲ್ಪ ಕಾಲ್ನ ಹಿಂಗ್ ಮುಂದಕ್ ಮಾಡು. ಅಯ್ಯೋ ರೀ, ಇದನ್ ಬೆನ್ನೆತ್ತೆ ಎರಡು ಹಿಂಗ್ ಮಾಡಿ. ಇವತ್ ನನ್ ಕೆಲ್ಸ ಹೋಗೋದ್ ಗ್ಯಾರಂಟಿ. ಪಾಪಿ ಬಾರ್ಗೋದ್ರೆ ಎಲೆಕ್ಷನ್ ಅಂತ ಬಾರೇ ಕ್ಲೋಸ್ ಮಾಡಿಬಿಟ್ಟಿದ್ರಂತೆ. ಇವಾಗ ಏನ್ ಮಾಡ್ಲಿ ಬಾಸ್ ಬಂದ್ರೆ? ಬಾಬಾ ಒಂದ್ ನಿಮಿಷ ಬಾಬಾ. ಅಕ್ಕ ಈ ಕಡೆ ಹಿಂಗೆ ನಿತ್ಕೋ ಅಕ್ಕ. ಹಂಗೆ ಇರು ಆಯ್ತಾ? ಕರೆಕ್ಟ್ ಆಯ್ತು. ಮತ್ತೆ ಸರ್ ಇನ್ನು ಬಗ್ಗಕ್ ಹೋಗ್ಬೇಡ, ಬಗ್ಗಿದ್ರೆ ಒದ್ದು ಬಿಡ್ತೀನಿ. ಆಯ್ತು ರೀ. ಓಕೆ, ಬಾಸ್ ಬರೋ ಟೈಮ್ ಆಯ್ತು, ರೆಡಿ ಆಗು. ಓಕೆ ಕಣ್ರಿ. ನಿನಗೇನ್ ಪ್ರಾಬ್ಲಮ್ ಇಲ್ಲ ಅಲ್ವಾ? ಏನಿಲ್ಲ ಬಾಬಾ, ಎಲ್ಲ ಚೆನ್ನಾಗಿದೆ ನಿನ್ ಸೊಂಟ. ಸಾರಿ ಬಾಬಾ, ಆಮೇಲೆ ಸಿಗ್ತೀನಿ. ಬಾಸ್ ಬರೋ ಟೈಮ್ ಬೇರೆ ಆಯ್ತು. ಹಾಯ್ ಸರ್. ಹಾಯ್ ಹಾಯ್ ಸರ್. ಹಾಯ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಏನ್ ಮಿಸ್ಟರ್ ಪಟೇಲ್, ನೀವು ಇಷ್ಟೊಂದು ಎನರ್ಜಿ ಆಗಿರೋದು ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಸರ್ ನಾನಷ್ಟೇ ಅಲ್ಲ ಸರ್, ನನ್ನ ಇಡೀ ಫ್ಯಾಮಿಲಿನೇ ಫುಲ್ ಎನರ್ಜೆಟಿಕ್ ಆಗಿದೆ ಸರ್. ಎಸ್ ಸರ್. ಕರ್ಸಿ ಮತ್ತೆ ನೋಡ್ಬಿಡೋಣ. ರಮಾ, ಹಾಯ್ 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 ಹಾಯ್. ಸರ್ ಸರ್, ಅವಳು ನನ್ನ ಹೆಂಡತಿ ಸರ್. ಐ ಆಮ್ ಸಾರಿ ಮಿಸ್ಟರ್ ಪಾಟೀಲ್, ತುಂಬಾ ಯಂಗ್ ಅಂಡ್ ಎನರ್ಜೆಟಿಕ್ ಆಗಿದ್ರಲ್ಲ, ಅದಕ್ಕೆ ಮಾಡೆಲ್ ಅನ್ಕೊಂಡು ಫಾಲೋ ಮಾಡ್ಬಿಟ್ಟೆ. ನಾನು ನಾದ್ನಿ ಇದ್ದಾಳ, ಅವ್ಳು ನೋಡ್ಬೇಕು ನೀವು. ಕರ್ಸಿ ಮತ್ತೆ ನೋಡೋಣ. ಸೂಪರ್ ಡೂಪರ್ ಅವಳು. ಕರ್ಸಿ. ಲೇ ಇವಳೇ. ಏನ್ರಿ ಇವಳಪ್ಪ ಅವಳೆ ಅನ್ಕೊಂಡು ಮಾನ ಮರ್ಯಾದೆ ಇಲ್ಲ ನಿಮ್ಗೆ? ಹೆಂಗಸರಿಗೆ ಮರ್ಯಾದೆ ಕೊಟ್ಟು ಕಲೀರಿ. ನಿಮ್ ಮನೆ ಕೆಲಸದವ್ರು ಅವರು, ಮರ್ಯಾದೆ ಕೊಟ್ಟು ಕರೀರಿ. ಸರಿ ಸರ್, ಸಾರಿ ಸರ್. ಇವಳೇ. ಸಾರಿ ಸಾರಿ ಸರ್. ನಾದ್ನಿ ಬಾರಿ. ಸರ್ ಆಯ್ತು ಸರ್. ಹಾಯ್ ಸರ್ ಐ ಆಮ್ ಸೋ ಫಿಟ್ ಅಂಡ್ ಫೈನ್ ಸರ್. ಇಸ್ ಇಟ್? ಯಾ ಸರ್, ಯು ಸಿ ಸರ್. ರಿಯಲಿ ರಿಯಲಿ ಎಕ್ಸ್ಟ್ರಾರ್ಡಿನರಿ. ಇದು ಬರೀ ಆರ್ಡಿನರಿ ಸರ್. ಇವಳು ಕಂಟಿನ್ಯೂಸ್ ಆಗಿ 1000 ಡಿಪ್ಸ್ ಹೊಡಿತಾಳೆ. ಹೊಡ್ಸಿ ಮತ್ತೆ ಬಾಬಾ